ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಕಡಲೆಬೇಳೆ ಹಾಕ್ತೀನಿ, ಒಂದು ಬಟ್ಲಷ್ಟು ಹಾಕಿದ್ದೀನಿ. ಅದನ್ನು ಕ್ಲೀನಾಗಿ ರೋಸ್ಟ್ ಮಾಡ್ತೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಉದ್ದಿನ ಬೇಳೆ ಹಾಕ್ತೀನಿ, ಇವಾಗ ಹುಣಸೆಹಣ್ಣು ಹಾಕ್ತೀನಿ ಒಂದು ಸ್ವಲ್ಪ. ಎಲ್ಲದು ಕ್ಲೀನಾಗಿ ರೋಸ್ಟ್ ಮಾಡ್ತೀನಿ, ಈ ಕಲರ್ ಬರಬೇಕು. ಮತ್ತು ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ನುಗ್ಗೆ ಸೊಪ್ಪು ಹಾಕ್ತೀನಿ, ಕ್ಲೀನಾಗಿ ಹುರಿತೀನಿ. ಕರಿಬೇವು ಸೊಪ್ಪು ಹಾಕ್ತೀನಿ ಒಂದು ಸ್ವಲ್ಪ. ಮೀಡಿಯಂ ಫ್ಲೇಮಲ್ಲೇ ಹುರಿಬೇಕು. ಹುರಿದ್ರೆ ಈ ಥರ ಆಗುತ್ತೆ. ಮತ್ತು ಅದೇ ಬಾಣಲಿ ಇಡ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಣಮೆಣಸಿನ್ಕಾಯಿ ಹಾಕ್ತೀನಿ, ಒಂದು 100 ಗ್ರಾಮ್ ಅಷ್ಟು ಹಾಕಿದ್ನಿ. ಅದು ಕ್ರಿಸ್ಪಿ ಬರೋವ್ರಿಗೆ ಹುರಿದಿದ್ದಾಯಿತು. ಇವಾಗ ಜಾರಿ ಒಣ ಕೊಬ್ಬರಿ ಹಾಕ್ತೀನಿ, ಅದನ್ನು ಪುಡಿ ಮಾಡ್ತೀನಿ. ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ತೀನಿ, ಒಂದು ಬೇಸನಿಗೆ ಹಾಕ್ತೀನಿ, ಪುಡಿ ಮಾಡಿದ್ದಾಯಿತು. ಇವಾಗ ಕಾಳು ಹುರಿದಿದ್ನಲ್ಲ ಅದನ್ನು ಹಾಕ್ತೀನಿ. ಕಲ್ಲುಪ್ಪು ಹಾಕ್ತೀನಿ, ಜೀರಿಗೆ ಹಾಕ್ತೀನಿ ಒಂದು ಚಮಚ, ಹಿಂಗೆ ಹಾಕ್ತೀನಿ ಒಂದು 1/4 ಚಮಚದಷ್ಟು. ಅದನ್ನು ಪುಡಿ ಮಾಡ್ತೀನಿ. ಇವಾಗ ಪುಡಿ ಮಾಡಿದ್ದಾಯಿತು. ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತೀನಿ, ಅದನ್ನು ಪುಡಿ ಮಾಡಿದ್ದಾಯಿತು. ಬೆಲ್ಲ ಹಾಕ್ತೀನಿ, ಬೆಲ್ಲ ಹಾಕ್ಬಿಟ್ಟು ಇನ್ನೊಂದು ಸಲ ಪುಡಿ ಮಾಡ್ತೀನಿ. ಎಲ್ಲವುದು ಪುಡಿ ಮಾಡಿದ್ದಾಯಿತು. ಅದೇ ಬೇಸನ್ಗೆ ಹಾಕ್ತೀನಿ, ಎಲ್ಲವುದು ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ದಾಯಿತು. ಮತ್ತೆ ಜಾರ್ಗೆ ಹಾಕೋಂಗೆ ಸಲ ಮಿಕ್ಸ್ ಮಾಡ್ತೀನಿ. ಒಂದು ರೌಂಡ್ ಓಡಿಸಿದ್ರೆ ಸಾಕು. ಈ ರೀತಿ ಆಗುತ್ತೆ, ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ರೆಡಿ ಆಯಿತು ಚಟ್ನಿ ಪುಡಿ. ತುಂಬ ರುಚಿಯಾಗಿರುತ್ತೆ. ಅನ್ನದ ಜೊತೆ ಸಹ ತುಪ್ಪ ಹಾಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ.